ಮಿಥುನ ರಾಶಿಯವರಿಗೆ ಮಹಾಗುರು ಬಲ ಆರಂಭವಾಗಿ ಆಗಲೇ ಬಹಳ ಕಾಲ ಆಗಿದೆ. ಆದರೆ ಎಷ್ಟೋ ಜನ ಮಿಥುನ ರಾಶಿಯವರ ಪ್ರಶ್ನೆ ಏನು ಅಂದರೆ, ನಿಜವಾಗ್ಲೂ ಗುರುಬಲ ಶುರುವಾಗಿದೆ ನನಗೆ, ಯಾಕೆಂದರೆ ಯಾವುದೇ ರೀತಿ ಅನುಕೂಲಗಳು ಆಗ್ತಾ ಇಲ್ವಲ್ಲ, ಗುರುಬಲ ಬಂದರೆ ಅದಾಗಬೇಕು ಇದಾಗಬೇಕು ಅದಾಗುತ್ತೆ ಎಲ್ಲ ಆಗುತ್ತೆ ಅಂದರೆ, ಬಟ್ ಯಾವುದು ಆಗ್ತಾ ಇಲ್ಲ, ನಮಗೆ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿ ನೋಡಿ. ಈಗ ಏನು ಮಿಥುನ ರಾಶಿಯವರಿಗೆ ಮಹಾಗುರುಬಲ ಬಂದಿದೆಯಲ್ಲ, ಅದು 12 ವರ್ಷಕ್ಕೆ ಒಮ್ಮೆ ಬರತಕ್ಕಂತಹ ಮಹಾಗುರುಬಲ. ಇದು ಅಂಥ ಪವರ್ಫುಲ್ ಗುರುಬಲ ಇದ್ದಾಗ ನಿಮಗೆ ಅಂದರೆ ಮಿಥುನ ರಾಶಿಯವರಿಗೆ ವಿವಾಹದ ವಿಚಾರ, ಉದ್ಯೋಗದ ವಿಚಾರ, ಸಂತಾನದ ವಿಚಾರ, ಆಸ್ತಿ ಪಾಸ್ತಿಗಳ ಸಂಪಾದನೆಯ ವಿಚಾರ, ಪ್ರತಿಯೊಂದು ವಿಚಾರದಲ್ಲಿ ನಿಮಗೆ ಅನುಕೂಲ ಆಗಬೇಕು. ಆದರೆ ಆಗುತ್ತಾ ಇಲ್ಲ. ಇನ್ನೂ ಆಗಬೇಕು ಅಂದರೆ ನಿಮಗೆ ಇನ್ನು ಗುರುಬಲ ಸರಿಯಾಗಿ ಅನ್ಲಾಕ್ ಆಗಿಲ್ಲ, ಸರಿಯಾಗಿ ನಿಮಗೆ ಅದರ ಫಲ ಸಿಗ್ತಾ ಇಲ್ಲ ಅಂತ ನೋಡಿ. ಈ ವಿಡಿಯೋದಲ್ಲಿ ನಾನು ಮಿಥುನ ರಾಶಿಯವರು ಯಾವ ರೀತಿಯಲ್ಲಿ ಗುರುವಿನ ಆರಾಧನೆ ಮಾಡಿಕೊಂಡ್ರೆ, ಯಾವತ್ತು ಯಾವ ದಿನ ಗುರುವಿನ ಆರಾಧನೆ ಮಾಡಿಕೊಂಡ್ರೆ ನಿಮ್ಮ ಗುರುಬಲ ಅನ್ಲಾಕ್ ಆಗುತ್ತೆ, ನಿಮಗೆ ಸಂಪೂರ್ಣ ಮಹಾಗುರುಬಲ ಸಿಗುತ್ತೆ ಅನ್ನುವಂಥ ರಹಸ್ಯಮಯವಾದ ವಿಚಾರವನ್ನು ತಿಳಿಸ್ತೇನೆ. ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲಿ ಅಥವಾ ಫೇಸ್ಬುಕ್ ನೋಡ್ತಾರೆ ನಮ್ಮ ಪೇಜ್ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಓಂ ಗುರುಭ್ಯೋ ನಮಃ ಅಂತ ಕಮೆಂಟ್ ಮಾಡಿ, ಪ್ರತಿಯೊಬ್ಬರು ಸಹ ಹೇಳ್ತಾರೆ ನಿಮಗೆ. ನೋಡಿ, ಒಂದು ಅದ್ಭುತವಾದಂತಹ ದಿವಸ ಇದೆ. ಯಾವತ್ತು ಗೊತ್ತಾ? ಜುಲೈ 29ನೇ ತಾರೀಕು ಬುಧವಾರ, ಹುಣ್ಣಿಮೆಯ ದಿವಸ, ಬಹಳ ಪವರ್ಫುಲ್ ದಿವಸ. ಅವತ್ತಿನ ದಿವಸ ಗುರುಪೂರ್ಣಿಮೆ, ಮಹಾಗುರು ಪೂರ್ಣಿಮೆ ಅವತ್ತು. ಸೊ ಅವತ್ತಿನ ದಿವಸ ನೀವೇನಾದರೂ ಮಿಥುನ ರಾಶಿಯವರು ನಾನೀಗ ಮುಂದೆ ಹೇಳ್ತಕ್ಕಂಥ ಸಿಂಪಲ್ ವಿಶೇಷ ಪರಿಹಾರಗಳನ್ನು ಮಾಡಿಕೊಂಡ್ರಿ ಅಂದರೆ ಟಕ್ ಅಂತ ನಿಮ್ಮ ಗುರುಬಲ ಅನ್ಲಾಕ್ ಆಗುತ್ತೆ, ನಿಮ್ಮ ಗುರುಬಲ ಕೆಲಸ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಹಲವಾರು ವಿಚಾರಗಳಲ್ಲಿ, ಆರ್ಥಿಕ ವಿಚಾರಗಳಲ್ಲಿ, ಕೌಟುಂಬಿಕ ವಿಚಾರಗಳಲ್ಲಿ, ವಿವಾಹದ ವಿಚಾರದಲ್ಲಿ, ಉದ್ಯೋಗದ ವಿಚಾರದಲ್ಲಿ, ವ್ಯವಹಾರಗಳ ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ, ಎಲ್ಲ ವಿಚಾರಗಳಲ್ಲೂ ನಿಮಗೆ ಅನುಕೂಲ ಆಗುತ್ತೆ ಗುರುಬಲದಿಂದಾಗಿ. ಅಂದರೆ ಮೇನ್ ಆಗಿ ಗುರುಬಲ ಕೆಲಸ ಮಾಡಲಿಕ್ಕೆ ಶುರು ಮಾಡಿಬಿಡುತ್ತೆ. ಹಾಗಾದ್ರೆ ಏನು ಮಾಡಬೇಕು? ನೀವು ಮಿಥುನ ರಾಶಿಯವರು ಅವತ್ತಿನ ದಿವಸ ಅಂದರೆ 29ನೇ ತಾರೀಕು ಒಂದು ಚಿಕ್ಕ ಪೂಜೆಯನ್ನ, ಯಾವ ಥರ 7 ಎಳೆಯ ದಾರ, ಅಂದರೆ 7 ದಾರ ಇರಬೇಕು ಅದರಲ್ಲಿ, ಅದಕ್ಕೆ 7 ಗಂಟು ಹಾಕಿ ಅದನ್ನು ಅರಿಶಿಣದ ನೀರಲ್ಲಿ ಅದ್ದಿ ಫುಲ್ ಅರಿಶಿಣ ಮಾಡ್ಕೊಂಡು ಅದನ್ನು ಒಂದು ವೀಳ್ಯದೆಲೆ ಮೇಲೆ ಇಟ್ಕೊಂಡು ಮನೆ ಹತ್ತಿರದಲ್ಲಿರ್ತಕ್ಕಂಥ ಯಾವ್ದಾದ್ರು ರಾಘವೇಂದ್ರ ಸ್ವಾಮಿ ಮಠ ಅಥವಾ ಈಶ್ವರ ದೇವಸ್ಥಾನ ಅಥವಾ ದತ್ತಾತ್ರೇಯರ ದೇವಸ್ಥಾನ ಅಥವಾ ಯಾವ್ದಾದ್ರು ನವಗ್ರಹಗಳಲ್ಲಿ ಗುರುಗ್ರಹದ ಮುಂದೆ ಇಟ್ಟು ಅದನ್ನು ಅವತ್ತಿನ ಪೂಜೆ ಮಾಡಿಸಿ ಬಲಗೈಯಲ್ಲಿ ಕಟ್ಕೊಳ್ಬೇಕು. ಕಟ್ಕೊಂಡ್ರೆ ಏನಾಗುತ್ತೆ, ನಿಮಗೆ ಅದ್ಭುತವಾಗಿ ಗುರುಬಲ ಓಪನ್ ಅಪ್ ಆಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ. ಅವತ್ತಿನ ದಿವಸವೇ ನೀವು ಒಂದು 3 kg ಎಷ್ಟಾದರೂ ಕಡಲೆಕಾಳನ್ನು ಅರಿಶಿಣ ಬಣ್ಣದ ವಸ್ತ್ರದ ಗಂಟು ಕಟ್ಟಿ ಯಾವ್ದಾದ್ರು ದೇವಸ್ಥಾನದಲ್ಲಿ ಅರ್ಚಕರಿಗೆ ದಾನ ಮಾಡಿದ್ರು ಸಹ ನಿಮಗೆ ಗುರುಬಲ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಶುರುವಾಗುತ್ತೆ. 7 ಜನ ಟೀಚರ್ಸ್ ಗೊತ್ತಾಯ್ತಲ್ವಾ, ಅದು ಯಾವುದೋ ಸ್ಕೂಲ್ ಟೀಚರ್ ಆಗಿರ್ಬೋದು, ಲೆಕ್ಚರರ್ ಆಗಿರ್ಬೋದು, ಪಾಠ ಮಾಡ್ತಕ್ಕಂಥ 7 ಜನರಿಗೆ, ಅದು ನಿಮಗೆ ಪಾಠ ಮಾಡಿದ್ರೆ ಆಗಬೇಕು ಅಂತಿಲ್ಲ, ಯಾರು ಪಾಠ ಮಾಡೋರಾದ್ರೂ ಪರವಾಗಿಲ್ಲ, ಅವಂತಹ ಟೀಚರ್ಸ್ಗಳಿಗೆ 2 ತೆಂಗಿನಕಾಯಿ ಅಥವಾ ಹಣ್ಣುಗಳು, ಅವರಿಗೆ ತೆಂಗಿನಕಾಯಿ ಕೊಟ್ಟು ತುಂಬ ಒಳ್ಳೆಯದು, ಕೊಟ್ಟು ಅವ್ರಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಅವ್ರ ಹತ್ರ ಆಶೀರ್ವಾದವನ್ನು ಒಳ್ಳೆಯದಾಗ್ಲಪ್ಪ ಅಂತ ನಿಮ್ಗೆ ಆಶೀರ್ವಾದ ಮಾಡಿಬಿಟ್ರು ಅಂತಂದರೆ ನಿಮಗೆ ಗುರುಬಲ ಅನ್ಲಾಕ್ ಆಗಿಬಿಡುತ್ತೆ, ಕೆಲಸ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಇಲ್ಲ 7 ಜನ, ಯಾರಿಗಾರು 7 ಜನರಿಗೆ ಅನ್ನದಾನ ನೀವು ಮಾಡಿದ್ರು ಕೂಡ ನಿಮಗೆ ತುಂಬ ಚೆನ್ನಾಗಿ ಗುರುಬಲ ಕೆಲಸ ಮಾಡ್ಲಿಕ್ಕೆ ಶುರುವಾಗುತ್ತೆ. ಕಡಲೆಕಾಳನ್ನು ಹಿಂದಿನ ದಿವಸನೇ ತಗೊಬಂದು ನೀರಲ್ಲಿ ನೆನಾಕಿ ಮರುದಿನ ಬೆಳಗ್ಗೆ ಎದ್ದು ಅದನ್ನು ನೀಟಾಗಿ ತೊಳೆದು ಬೇಯಿಸಿ ಕಡಲೆಕಾಳು ಉಸುಳಿ ಮಾಡಿ, ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕಬಾರ್ದು, ಹಾಗೆ ನೀವೇ ಮಾಡಿ ಅದನ್ನು ಮನೆ ಹತ್ತಿರ ಇರೋ ದೇವಸ್ಥಾನಕ್ಕೆ ತೊಗೊಂಡೋಗಿ, ರಾಯರ ದೇವಸ್ಥಾನನೋ ರಾಯರ ಮಠನೋ ಅಥವಾ ಈಶ್ವರ ದೇವಸ್ಥಾನ ತೊಗೊಂಡೋಗಲ್ಲಿ ನೈವೇದ್ಯ ಮಾಡಿಸಿ ನೀವೇ ಖುದ್ದು ಎಲ್ಲರಿಗೂ ನಿಂತು ಪ್ರಸಾದವಂತರ ಎಲ್ಲ ಹಂಚಿದ್ರಿ ಅಂತಂದ್ರೂ ಸಹ ನಿಮಗೆ ಗುರುಬಲ ಅನ್ಲಾಕ್ ಆಗಿ ತುಂಬ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಶುರುವಾಗುತ್ತೆ. ಇಲ್ಲ ಅಂತಂದರೆ ನೀವು ಎಲ್ಲರೂ ಕ್ಷೇತ್ರ ದರ್ಶನ ಮಾಡ್ತೀರಾ ಅಂದರೆ ಇನ್ನೂ ಒಳ್ಳೆಯದು. ನೀವು ಮಂತ್ರಾಲಯಕ್ಕೆ ಹೋಗ್ಬೋದು, ಗಾಣಗಾಪುರಕ್ಕೆ ಹೋಗ್ಬೋದು, ನಿಮ್ಮದೇ ಕುಲ ಗುರುಗಳು, ನಿಮ್ಮ ಕುಲ ಮಠ ಇರುತ್ತೆ, ಅಲ್ಲಿಗೆ ಹೋಗಿ ಗುರುಗಳ ಪಾದ ಪೂಜೆಯನ್ನು ಮಾಡಿ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡ್ಕೊಂಡು ಬಂದರೂ ಸಹ ನಿಮಗೆ ಗುರುಬಲ ಕೆಲಸ ಮಾಡುತ್ತೆ. ಇಲ್ಲ ನಿಮಗೆ ಏನಾದ್ರು ಶಿವಮೊಗ್ಗ ಸಾಗರ ಹತ್ತಿರ ಆಗುತ್ತೆ ಅಂದರೆ ವರದಹಳ್ಳಿ ಶ್ರೀಧರ ಸ್ವಾಮಿಗಳ ಆಶ್ರಮ ಇದೆ, ಅಲ್ಲಿ ಹೋಗಿ ಶ್ರೀಧರ ತೀರ್ಥ ಅಂತ ಇದೆ. ಸೊ ಅಲ್ಲಿ ಶ್ರೀಧರ ತೀರ್ಥದಲ್ಲಿ ಸ್ನಾನವನ್ನು ಮಾಡಿಕೊಂಡು ಗುರುಗಳ ದರ್ಶನ ಮಾಡಿಕೊಂಡು ಸೇವೆಯನ್ನು ಮಾಡಿ ಪ್ರಸಾದ ಭೋಜನ ಊಟ ಮಾಡಿಕೊಂಡು ಹೊರಗಡೆ ಬರೋದಿದೆಯಲ್ಲ, ಅದು ಸಹ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಡ್ತದೆ. ಗುರುಬಲವನ್ನು ಆಕ್ಟಿವೇಟ್ ತುಂಬ ಚೆನ್ನಾಗಿ ಕೆಲಸ ಮಾಡಂಗೆ ಮಾಡುತ್ತೆ. ಮಿಥುನ ರಾಶಿಯವರಿಗೆ ಗುರುಬಲ ಇದೆ, ಆದರೆ ಅದು ಕೆಲಸ ಮಾಡ್ತಾ ಇಲ್ಲ. ಈ ದಿನ ಬಹಳ ಇಂಪಾರ್ಟೆಂಟ್.
ಈ ಗುರುಪೂರ್ಣಿಮೆ ಬಹಳ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಿಮಗೋಸ್ಕರ ನಾವು ಇನ್ನೂ ವಿಶೇಷವಾದ ಒಂದು ದೇವತಾರಾಧನೆ ಮಾಡಿ ಪವರ್ಫುಲ್ ಆಗಿರತಕ್ಕಂಥ ಒಂದು ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಅದ್ರ ಬಗ್ಗೆನೂ ತಿಳ್ಕೊಳ್ಬೇಕು ನೀವು. ಗುರುಬಲವನ್ನ ಪಡೀಲಿಕ್ಕೋಸ್ಕರವಾಗಿ ಪ್ರತಿಯೊಬ್ಬರಿಗೂ ಗುರುಬಲ ಸಿಗಬೇಕು ಅಂದ್ರೆ ಗುರುಪೂರ್ಣಿಮೆಯ ದಿವಸವೇ ಬಹಳ ಮುಖ್ಯ ಅಂತ ಅದಕ್ಕೆ ನಾನು ಹೇಳ್ತಕ್ಕಂಥದ್ದು. ಸೊ ಜುಲೈ 29ನೇ ತಾರೀಕು ಬುಧವಾರ ಹುಣ್ಣಿಮೆಯ ದಿವಸ, ಗುರುಪೂರ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಗುರು ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಓಂ ಬೃಹಸ್ಪತೆ ಅತಿಗೆ ದರ್ಯೋ ಅರ್ಹ ಆದ್ಮದ್ವಿಭಾತಿ ಕೃತ ಮಜ್ಜನೇಶು ಯದ್ದೀದ ಯಚ್ಛವ ಸತ್ತ ಪ್ರಜಾದದ ದಸ್ವಾಸು ದ್ರವಿಡಂಥೇಹಿ ಚಿತ್ರಂ. ಇದು ಗುರುವಿನ ವೇದೋಕ್ತ ಮಂತ್ರ. ಈ ಒಂದು ಮಂತ್ರದಿಂದ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಗುರುಪೂರ್ಣಿಮೆಯ ದಿವಸ ನಾವು ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ಗುರುವಿನ ರತ್ನ ಯಾವುದು? ಒರಿಜಿನಲ್ ಕನಕ ಪುಷ್ಯರಾಗ ರತ್ನ. ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ಸಹಸ್ರ ಗುರು ಶಾಂತಿ ಹೋಮದಲ್ಲಿ ಗುರುಪೂರ್ಣಿಮೆಯ ದಿವಸ ಇದನ್ನ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಗುರು ದತ್ತಾತ್ರೇಯರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಲಕ್ಷ್ಮೀ ಶ್ರೀ ಸೂಕ್ತ ಹೋಮವನ್ನು ಮಾಡ್ತಾ ಇದ್ದೇವೆ. ಯಾಕಂದ್ರೆ ನಿಮ್ಮ ಆರ್ಥಿಕ ಬಾಧೆಯೂ ಸಹ ಗುರುಬಲದಿಂದಲೇ ಪರಿಹಾರವಾಗಬೇಕು. ಆದ್ರಿಂದ ಶ್ರೀ ಸೂಕ್ತ ಹೋಮವನ್ನು ಮಾಡ್ತಾ ಇದ್ದೇವೆ. ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಆ ಶನಿ ಪೀಡೆಯೂ ಪರಿಹಾರವಾದಾಗೆ ಗುರುಬಲ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥದ್ದು. ಸೊ ಶನಿ ಪೀಡೆ ಎಲ್ಲ ಪರಿಹಾರವಾಗಬೇಕು, ಶನಿಯ ದುಷ್ಪ್ರಭಾವ ಪರಿಹಾರ ಆದಾಗ ಗುರುಬಲ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಶನಿ ಶಾಂತಿಯನ್ನು ಮಾಡ್ತಾ ಇದ್ದೇವೆ. ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಈ ಎಲ್ಲಾ ಹೋಮಗಳನ್ನು ಮಾಡಿ ವಿಶೇಷವಾಗಿ ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರು ಕೊಡ್ತಾ ಇದ್ದೇವೆ. ಒಂದೊಂದು ಹೋಮಕ್ಕೆ ಒಂದು ದುಡ್ಡಲ್ಲ, ಸಪರೇಟ್ ದುಡ್ಡು ಏನು ಇಲ್ಲ. ಒಂದು ಸಂಕಲ್ಪ ಸೇವೆ, ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ, ಒಂದು ಸಂಕಲ್ಪ ಸೇವೆಗೆ ಒಂದು ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಈ ಒಂದು ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ನಾನು ನರಸಿಂಹ ಸರಸ್ವತಿಗಳ ನರಸೋಬಾವಡಿ ಮಹಾರಾಷ್ಟ್ರ ಸಂಗಮಸ್ಥಾನ, ಪಂಚಗಂಗಾ ಸಂಗಮಸ್ಥಾನ, ಅಲ್ಲಿ ಜಗದ್ಗುರುಗಳ ಒಂದು ಸನ್ನಿಧಾನದಲ್ಲಿ ಅಲ್ಲಿ ತೆಗೆದುಕೊಂಡು ಹೋಗಿ ಈ ರತ್ನಗಳನ್ನೆಲ್ಲ ಅಲ್ಲಿಟ್ಟು ಅಲ್ಲಿ ಪುನಃ ನಾನು ಅಭಿಷೇಕ ರುದ್ರ ಪೂಜೆಗಳನ್ನೆಲ್ಲ ಮಾಡಿಸಿ, ಅಲ್ಲಿ ಪಾದ ಪೂಜೆಗಳನ್ನು ಮಾಡಿಸಿ, ಅಲ್ಲಿಂದ ಎನರ್ಜೈಸ್ ಮಾಡಿ, ಅಲ್ಲಿಂದ ಮತ್ತೆ ಪುನಃ ವಾಪಸ್ ನಾನೀಗ ಬೆಂಗಳೂರಿಗೆ ತಗೊಂಡ್ಬಂದಿದ್ದೇನೆ. ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಗುರುಪೂರ್ಣಿಮೆ ದಿವಸ ಮತ್ತೆ ಪುನಃ ಈ ರತ್ನಗಳನ್ನ ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮ, ಶ್ರೀ ಸೂಕ್ತ ಹೋಮ ಎಲ್ಲ ಹೋಮಗಳಲ್ಲಿ ಇದನ್ನ ಎನರ್ಜೈಸ್ ಮಾಡಿ ನಾವು ನಿಮಗೆ ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡ್ರಾಯ್ತು. ನಿಮಗೆ ಸುದೀರ್ಘವಾದಂತಹ ಒಂದು ಗುರುಬಲದ ಒಂದು ಫಲ ನಿಮಗೆ ಕನಕ ಪುಷ್ಯರಾಗ ರತ್ನ. ಅದು ಗುರುಪೂರ್ಣಿಮೆ ದಿವಸ ಎನರ್ಜೈಸ್ ಮಾಡಿದ್ದು, ಅದು ಕ್ಷೇತ್ರಗಳಲ್ಲಿ ಎನರ್ಜೈಸ್ ಮಾಡ್ಕೊಂಡು ತಗೊಂಡ್ಬಂದಿರತಕ್ಕಂಥದ್ದು ನಿಮಗೆ ಖಂಡಿತವಾಗಿ ಅನುಕೂಲ ಮಾಡಿಕೊಡಲಿದೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ಅವತ್ತು ದಿವಸ ನಾನೇ ಗುರುಪೂರ್ಣಿಮೆಯ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಗುರುಪೂರ್ಣಿಮೆ ದಿವಸ ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗೋದನ್ನ ನೀವು ನೋಡ್ಕೋಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲಾ ಹೋಮಗಳನ್ನು ಲೈವ್ ನೋಡಬಹುದು. ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರು ನಾವು ಕೊಡ್ತಾ ಇದ್ದೇವೆ. ಎಕ್ಸ್ಟ್ರಾ ಚಾರ್ಜಸ್ ಅಂತ ಏನೂ ಇಲ್ಲ. ಒರಿಜಿನಲ್ ಕನಕ ಪುಷ್ಯರಾಗ ರತ್ನವೇ ತುಂಬಾ ಕಾಸ್ಟ್ಲಿ. ಆದ್ರೆ ನಾವು ಅದೇ ಒಂದು ಸಂಕಲ್ಪ ಸೇವೆಗೆ 1251 1251 ರೂಪಾಯಿ ಏನಿದೆ ನಮ್ದು, ಅಷ್ಟೇ ಹಣಕ್ಕೆನೆ ನಾವು ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ಈ ಎಲ್ಲಾ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಇದು ಆಲ್ರೆಡಿ ನನ್ನ ಕ್ಷೇತ್ರ ಎನರ್ಜೈಸ್ ಮಾಡಿಕೊಂಡೇ ತಗೊಂಡ್ಬಂದಿರತಕ್ಕಂಥದ್ದು. ಸೊ ಡಬಲ್ ಎನರ್ಜೈಸ್ಡ್ ಆಗಿರತಕ್ಕಂಥ ಒಂದು ಅದ್ಭುತವಾದ ಗುರುವಿನ ಪ್ರಸಾದವನ್ನ ನೀವು ಶಾಶ್ವತವಾಗಿ ನಿಮ್ಮ ಜೊತೆಗೆ ಇಟ್ಕೊಳ್ಳೋಕೆ ಒಂದು ಉಂಗುರ ಮಾಡಿಸ್ಕೊಳ್ತಿರೋ, $1 ಮಾಡಿಸ್ಕೊಳ್ತಿರೋ, ಇಲ್ಲ ಈ ಪಾಕೆಟ್ ಅಲ್ಲಿ ಹಾಗೆ ಇಟ್ಕೊಳ್ತಿರೋ, ದೇವ್ರ ಮೇಲೆ ಇಟ್ಕೊಳ್ತಿರೋ, ಲಾಕರ್ ಅಲ್ಲಿ ಇಟ್ಕೊಳ್ತಿರೋ, ಖಂಡಿತವಾಗಿ ನಿಮ್ಮ ಅನುಗ್ರಹ, ನಿಮ್ಮ ಇಷ್ಟ ನಿಮಗೆ ಕನಕ ಪುಷ್ಯರಾಗ ರತ್ನದಿಂದ ಯಾವಾಗಲೂ ಗುರುವಿನ ಅನುಗ್ರಹ ನಿಮಗೆ ಸಿಗ್ತದೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಂಬರ್ಗೆ ಬೇಗ ನೀವು ಇವ್ರನ್ನ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಹಾಗೂ ಪ್ರತಿಯೊಬ್ಬರಿಗೂ ನಿಮ್ಮ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿಬಿಡಿ. ಗುರುಬಲ ಗುರುಪೂರ್ಣಿಮೆ ಬಂದೇ ಹೋಯಿತು. ಸೊ ಅದರಿಂದ ಗುರುಪೂರ್ಣಿಮೆ ಮಿಸ್ ಆಗಬಾರ್ದು. ಮಿಸ್ ಆದರೆ ಆಮೇಲೆ ಮತ್ತೆ ಇದು ಸಿಗೋದಿಲ್ಲ. ಸೊ ಈ ಸಂಕಲ್ಪ ಸೇವೆಗೆ ಯಾರು ಕೊಡ್ತಾರೋ ಅವ್ರಿಗೆ ಮಾತ್ರ. ಸೊ ದಯವಿಟ್ಟು ಬೇಗ ವಿಡಿಯೋನ ಶೇರ್ ಮಾಡಿಬಿಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ನಮಸ್ಕಾರ ವೀಕ್ಷಕರೇ, ಗುರುಪೂರ್ಣಿಮೆಯ ವಿಶೇಷವಾದಂತಹ ದೇವತಾರಾಧನೆಗಳ ಪ್ರಸಾದ ಏನಿದೆ ಕನಕ ಪುಷ್ಯರಾಗ, ಆ ಕನಕ ಪುಷ್ಯರಾಗ ರತ್ನಗಳ ಅಭಿಮಂತ್ರಣೆಗೋಸ್ಕರವಾಗಿ ನಾನು ನರಸಿಂಹವಾಡಿ ನಮ್ಮ ಗುರು ದತ್ತಾತ್ರೇಯರ ಒಂದು ಸನ್ನಿಧಾನಕ್ಕೆ ಬಂದಿದ್ದೇನೆ. ನೀವು ಮುಂದೆ ಸ್ವಾಮಿಗಳ ದರ್ಶನ, ಕ್ಷೇತ್ರ ದರ್ಶನ, ನದಿ ಸ್ನಾನ ಹಾಗೂ ವಿಶೇಷವಾಗಿ ನಮ್ಮ ರತ್ನಗಳ ಅಭಿಮಂತ್ರಣೆ, ಪೂಜೆ ಇತ್ಯಾದಿ ಎಲ್ಲವನ್ನೂ ಸಹ ನೋಡ್ತಾ ಇದ್ದೀರಿ, ನೋಡ್ತೀರಿ ಸಹ.